ಸ್ವಾಗತವನ್ನ ಕೋರ್ತೀನಿ. ಎಸ್ಎಸ್ಎಲ್ಸಿ ಪರೀಕ್ಷೆ 2023 ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಇವತ್ತು ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದ 1 ಅಂಕದ 39 ಕ್ವೆಶ್ಚನ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಂದಿದ್ದೀವಿ. ಸೊ ಡೆಫಿನೆಟ್ ಆಗಿ ಇವುಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಖಂಡಿತವಾಗಿ ಬರ್ತಕ್ಕಂಥ ಸಾಧ್ಯತೆಗಳು ಇದಾವೆ. ಮೋಸ್ಟ್ ಎಕ್ಸ್ಪೆಕ್ಟ್ ಅನ್ನೇ ಮಾಡಿದ್ದೀವಿ, ಬಹು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಪರೀಕ್ಷೆ, ವಾರ್ಷಿಕ ಪರೀಕ್ಷೆಯಲ್ಲಿ ಸಹಿತ ಈ ಪ್ರಶ್ನೆಗಳು ಬರ್ತವೆ. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷ್ನಲ್ಲಿನೂ ಕೂಡ ಇದೇ ತರಹದ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ ದಯಮಾಡಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಸಮಾಜ ವಿಜ್ಞಾನದಲ್ಲಿ ನೋಡುವ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಅಂಕದ 39 ಪ್ರಶ್ನೆಗಳು ಯಾವುವು ಅಂತ. ಪ್ರಶ್ನೆ ಒಂದಿದೆ, ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಪೋರ್ಚುಗೀಸರು ಅಂತ ಬರ್ತಾರೆ. ಸೊ ಪೋರ್ಚುಗೀಸರು ಅಂತಕ್ಕಂಥದ್ದು ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧ ಸ್ಥಾಪಿಸಿದ ಮೊದಲ ಯುರೋಪಿಯನ್ ದೇಶದವರು ಆಗಿದ್ದಾರೆ. ಪ್ರಶ್ನೆ 2, ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡ ವರ್ಷ ಡ್ಯಾಶ್ ಕೇಳಿದ್ದಾರೆ. 1453. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡ್ರು. ಪ್ರಶ್ನೆ 3, ನೀಲಿ ನೀರಿನ ನೀತಿ ಎಂದರೇನು? ಈ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿ ಬಲಪಡಿಸಲು ಫ್ರಾನ್ಸಿಸ್ಕೋ ಅಲ್ಮೆಡಾ ಜಾರಿಗೆ ತಂದ ನೀತಿಯನ್ನ ನೀಲಿ ನೀರಿನ ನೀತಿ ಅಂತ ಕರಿತೀವಿ, ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಫ್ರಾನ್ಸಿಸ್ಕೋ ಅಲ್ಮೆಡಾ ಇದನ್ನ ಜಾರಿಗೆ ತರ್ತಾನೆ, ನೌಕಾಶಕ್ತಿ ಬಲಪಡಿಸಲು ಅಂತಕ್ಕಂಥದ್ದು. ಪ್ರಶ್ನೆ 4, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು? ಸೊ ಭಾರತ ದೇಶಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನ ಜಾರಿಗೆ ತಂದವರು ಯಾರು? ಈ ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನ ಜಾರಿಗೆ ತಂದಿರತಕ್ಕಂಥವರು ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 6, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಈ ಭಾರತದಲ್ಲಿ 2 ಫ್ರೆಂಚರ ರಾಜಧಾನಿ ಬರ್ತಾವ, ಒಂದು ಪಾಂಡಿಚೇರಿ ಬರ್ತದ. ಸೊ ಅದನ್ನೇ ಏನಂತ ಕರೀತಾರೆ? ಪುದುಚೇರಿ ಅಂತಾನೂ ಕೂಡ ವಿದ್ಯಾರ್ಥಿಗಳೇ ಕರೀತಾರೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಅಥವಾ ಪುದುಚೇರಿ. ಪ್ರಶ್ನೆ 7, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು ಅಂತ ಕೇಳಿದರೆ ಕಾನ್ಸ್ಟಾಂಟಿನೋಪಲ್ ಅಂತ ಬರ್ತದ. ಸೊ ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಏನಂತ ಕರೀತಾರೆ ಅಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಪ್ರಶ್ನೆ 8, ಎರಡನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಆಂಗ್ಲರೊಂದಿಗೆ ಮಾಡಿಕೊಂಡ ಒಪ್ಪಂದ ಡ್ಯಾಶ್ ಕೇಳಿದ್ದಾರೆ. ಬೆಸಿನ್ ಒಪ್ಪಂದ ಅಂತ ಕರೀತಾರೆ. ಈ ಬೆಸಿನ್ ಒಪ್ಪಂದ ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮರಾಠ ಮತ್ತು ಬ್ರಿಟಿಷರ ನಡುವೆ ಆಗಿರತಕ್ಕಂಥ ಒಂದು ಒಪ್ಪಂದ. ಪ್ರಶ್ನೆ 9, ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದವರು ಕೇಳಿದ್ದಾರೆ. ಇಲ್ಲಿ ಬ್ರಿಟಿಷರು ಮತ್ತು ಸಿಖ್ಖರು ಅಂತ ಬರ್ತಾರೆ. ಸೊ ಸಿಖ್ಖರು ಮತ್ತು ಆಂಗ್ಲರು ಅಂದ್ರೆ ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಪ್ರಶ್ನೆ 10, ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 11, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಕೇಳಿದರೆ ಲಾರ್ಡ್ ಡೌಲ್ ಹಾಸಿ. ಸೊ ಲಾರ್ಡ್ ಡೌಲ್ ಹಾಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು? ಸಾಲ್ಭಾಯ್ ಒಪ್ಪಂದ ಅಂತ ಕರೀತಾರೆ. ಈ ಸಾಲ್ಭಾಯ್ ಒಪ್ಪಂದದೊಂದಿಗೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಏನಾಗ್ತದೆ? ಕೊನೆ ಆಯಿತು. 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿದ ಕಂದಾಯ ನೀತಿ ಯಾವುದು? ರೈತವಾರಿ ಪದ್ಧತಿ ಅಂತ ಕರೀತಾರೆ. ಈ ರೈತವಾರಿ ಪದ್ಧತಿಯನ್ನ ಜಾರಿ ಮಾಡಿರ್ತಕ್ಕಂಥವರು ಅಲೆಕ್ಸಾಂಡರ್ ರೀಡ್ 1792ರಲ್ಲಿ. ಪ್ರಶ್ನೆ 14, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ SP ಅಂತಕ್ಕಂಥ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಈ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 15, ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಶಾಸನ ಕೇಳಿದ್ದಾರೆ. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಶಾಸನ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಪ್ರಶ್ನೆ 16, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತಕ್ಕಂಥ ಹೇಳಿಕೆ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ಸೊ ಲಾರ್ಡ್ ವಾರ್ನ್ ಕಾಲಿಸ್ ಅಂತಕ್ಕಂಥವನು ಸೊ ಏನ್ ಹೇಳಿದಾನಪ್ಪ ಅಂದ್ರೆ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಿವಾಸಿ ಭ್ರಷ್ಟನೇ ಅಂತ ಹೇಳಿದಾನೆ. ಬ್ರಿಟಿಷರು ನ್ಯಾಯಾಂಗ ವ್ಯವಸ್ಥೆ 2 ಬಗೆಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ನ್ಯಾಯಾಂಗದಲ್ಲಿ 2 ಪದ್ಧತಿಗಳಿತ್ತು. ಒಂದು ದಿವಾನಿ ಅದಾಲತ್ ಅಂತ ಕರೀತಾರೆ, ಇನ್ನೊಂದು ಫೌಜ್ದಾರಿ ಅದಾಲತ್ ಅಂತ ಕರೀತಾರೆ. ಈ ದಿವಾನಿ ಅದಾಲತ್ ಮತ್ತು ಫೌಜ್ದಾರಿ ಅದಾಲತ್ ಎರಡೂ ಕೂಡ ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆ 2 ಬಗೆಗಳೇ ಆಗಿದಾವೆ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಕೇಳಿದ್ದಾರೆ? ಲಾರ್ಡ್ ಕಾರ್ನ್ ವಾಲಿಸ್. ಸೊ ಲಾರ್ಡ್ ಕಾರ್ನ್ ವಾಲಿಸ್ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಮಾಡಿದ್ದ.
ರೈತವಾರಿ ಪದ್ಧತಿ ಜಾರಿಗೆ ತಂದವರು ಯಾರು ಕೇಳಿದ್ದಾರೆ? ಆಲ್ರೆಡಿ ಹೇಳಿದ್ದೀವಿ, ಅಲೆಕ್ಸಾಂಡರ್ ರೀಡ್ ಅಂತ. ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರು ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಚಾರ್ಲ್ಸ್ ಗ್ರಾಂಟ್ ಅಂತ ಬರ್ತದೆ. ಈ ಚಾರ್ಲ್ಸ್ ಗ್ರಾಂಟ್ ಅವರು ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲಿಗೆ ಈಗೇನ್ ಮಾಡಿರ್ತಕ್ಕಂಥ ಅಂದ್ರೆ ಒತ್ತಾಯವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ. 21ನೇ ಪ್ರಶ್ನೆ, ಪಾಲಿಸಿ ಆಫ್ ಅಸರ್ಷನ್ ಅಂದ್ರೆ ಏನು ಕೇಳಿದ್ದಾರೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯ ಕೊಡೋದನ್ನೇ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರೆದಿದ್ದಾರೆ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ನಡೆದ ಒಪ್ಪಂದ ಯಾವುದು ಕೇಳಿದ್ದಾರೆ. ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು ಉತ್ತರ. ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಕೇಳಿದ್ದಾರೆ. 1769ರಲ್ಲಿ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ರಾಜಾರಾಮ್ ಮೋಹನ್ ಅವರು ಸ್ಥಾಪಿಸಿದ ಸಮಾಜ ಅಥವಾ ಸಂಘಟನೆ ಕೇಳಿದ್ದಾರೆ. ಬ್ರಹ್ಮ ಸಮಾಜ ಅಂತ ಉತ್ತರ ಇತ್ತು. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಪತ್ರಿಕೆ ಯಾವುದು ಕೇಳಿದ್ದಾರೆ. ಸಂವಾದ ಕೌಮುದಿ ಅಂತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭವನ್ನ ಮಾಡಿದ್ರು. ದಯಾನಂದ ಸರಸ್ವತಿಯವರ ಆಲೋಚನಾ ಕ್ರಮವನ್ನ ವ್ಯಕ್ತಪಡಿಸಿದ ಪತ್ರಿಕೆ ಅಥವಾ ಕೃತಿ ಯಾವುದು ಅಂತ ಕೇಳಿದರೆ ಸತ್ಯಾರ್ಥ ಪ್ರಕಾಶ. ಇದು ದಯಾನಂದ ಸರಸ್ವತಿ ಮೋಸ್ಟ್ ಇಂಪಾರ್ಟೆಂಟ್. 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದ ಸಿಪಾಯಿ ಯಾರು ಅಂತ ಕೇಳಿದ್ದಾರೆ. ಮಂಗಲ್ ಪಾಂಡೆ ಅಂತ ಬರ್ತಾನ. ಸೊ ಈತ ಮಂಗಲ್ ಪಾಂಡೆ 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಿರ್ತಕ್ಕಂಥವನು. 28 ಕಾನ್ಪುರ್ ದಂಗೆಯ ಮುಂದಾಳತ್ವವನ್ನು ಯಾರು ವಹಿಸಿದ್ದಾರೆ ಅಂತ ಕೇಳಿದರು. ನಾನಾ ಸಾಹೇಬ್ ಅವರು ಕಾನ್ಪುರ್ ದಂಗೆ ಮುಂದಾಳತ್ವ ವಹಿಸಿದ್ರು. 29ನೇ ಪ್ರಶ್ನೆ, 1857ರ ದಂಗೆಯನ್ನ ಭಾರತೀಯ ಇತಿಹಾಸಕಾರರು ಏನಂತ ಕರೆದಿದ್ದಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ 1857ರ ದಂಗೆಗೆ ಭಾರತೀಯ ಇತಿಹಾಸಕಾರರು ಕರೆದಿದ್ದಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದವಳು ಡ್ಯಾಶ್ ಅಂತ ಕೇಳಿದ್ದಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 31 ಬ್ರಿಟಿಷರು ಜಾರಿಗೆ ತಂದ ಹೊಸ ಮಾದರಿ ಬಂದೂಕು ಯಾವುದು ಕೇಳಿದ್ದಾರೆ. ರಾಯಲ್ ಎನ್ಫೀಲ್ಡ್ಗಳು. ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲು ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಜಾರಿಗೆ ತಂದವರು ಡ್ಯಾಶ್ ಕೇಳಿದ್ದಾರೆ. ಲಾರ್ಡ್ ರಿಪ್ಪನ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನೇ ಪಡೆದೇ ತೀರುತ್ತೇನೆ ಅಂತ ಘೋಷಿಸಿದವರು ಯಾರು ಕೇಳಿದ್ದಾರೆ. ಬಾಲ್ ಗಂಗಾಧರ್ ತಿಲಕರು. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದವರು ಯಾರು. ಲಾರ್ಡ್ ರಿಪ್ಪನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಕೇಳಿದರೆ 1885 ಅಂತಕ್ಕಂಥದ್ದು ರೈಟ್ ಆನ್ಸರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಉದ್ದೇಶ ಏನು ಅಂತ ಕೇಳಿದರೆ ಭಾರತೀಯರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸೋದು ಅಂತಕ್ಕಂಥದ್ದು ಉತ್ತರ. ಮಂದಗಾಮಿಯಂದುಗಳು ಅಂದ್ರೆ ಯಾರು ಅಂತ ಕೇಳಿದರೆ ಈ ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡೋರಿಗೆ ಮಂದಗಾಮಿಗಳು ಅಂತ ಕರೀತಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ಯಾರು ಕೇಳಿದ್ದಾರೆ. ದಾದಾಬಾಯಿ ನೌರೋಜಿ. ತೀವ್ರಗಾಮಿ ನಾಯಕರನ್ನ ಹೆಸರಿಸಿ ಕೇಳಿದರೆ ಅರಬಿಂದೋ ಘೋಷ್, ಬಾಲ್ ಗಂಗಾಧರ್ ತಿಲಕ್, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಇವರೆಲ್ಲರೂ ಕೂಡ ತೀವ್ರಗಾಮಿ ನಾಯಕರೇ ಆಗಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಷ್ಟು ಇತಿಹಾಸ ವಿಭಾಗದಲ್ಲಿ 39 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳಿದ್ವಿ. ತುಂಬಾನೇ ಇಂಪಾರ್ಟೆಂಟ್ ಇದಾವೆ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಭಾಗದ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.